ಜೈ ಹಿಂದ್. ಜೈ ಹಿಂದ್. ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಭಾರತ ಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಭಾರತ ಮಾತೆಯ ಎಲ್ಲ ಪುತ್ರರಿಗೂ 77ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. 1949 ನವೆಂಬರ್ 26ರಂದು ಗಣರಾಜ್ಯೋತ್ಸವ ಮಾಡಬೇಕು ಅಂತ ಅಂಗೀಕರಿಸಲಾಯಿತು. ಅದನ್ನು 1950 ಜನವರಿ 26ರಂದು ಅದನ್ನು ಜಾರಿಗೊಳಿಸಲಾಯಿತು. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಭಾರತ ಖಂಡದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡೋದೇನು ಅಂದರೆ, ಕೇಳ್ಕೊಳ್ಳೋದೇನು ಅಂದರೆ, ಹುಟ್ಟಿದ ಮೇಲೆ ಏನಾದರೂ ಒಂದು ಸಾರ್ಥಕತೆ ಜೀವನ ಆಗಬೇಕು ಅಂದರೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಪ್ರಕೃತಿ ಪರವಾಗಿ ಸಮಾಜದಲ್ಲಿ ಒಬ್ಬ ಗೌರವಾನ್ವಿತ ವ್ಯಕ್ತಿ ಅನ್ಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ದು ಏನಾದರೂ ಒಂದು ಡಿಸರ್ವ್ ಆಗುವಂಥ ಒಂದು ಒಳ್ಳೆ ಕೆಲಸ ಮಾಡಿರಬೇಕು. ಯಾಕೆಂದರೆ ನಾವು ಪ್ರತಿಯೊಬ್ಬರೂ ಸೋಲ್ಜರ್ಸ್ ಆಗಿ ಕೆಲಸ ಮಾಡಬೇಕು. ನಮ್ಮ ಸುತ್ತಮುತ್ತ ಇರೋ ಪರಿಸರನ ಚೆನ್ನಾಗಿ ಇಟ್ಕೋಬೇಕು. ಭೂಮಿ ಮೇಲೆ ಹುಟ್ಟಿದ ಮೇಲೆ ಏನಾದರೂ ಒಳ್ಳೆ ಕೆಲಸ ಮಾಡೋಕ್ಕೆ ಮುನ್ನುಗ್ಗಬೇಕು. ನಾನು ಹುಟ್ಟಿದೆ, ಆಮೇಲೆ ನನ್ನ ಸಂಸಾರ ಆಯಿತು, ಮಕ್ಕಳಾಯಿತು ಅನ್ನೋದಲ್ಲ ಜೀವನ. ಅರ್ಥ ಮಾಡ್ಕೊಳ್ಳಿ. ಎಂಥ ಇತಿಹಾಸದಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಎಲ್ಲ ನೋಡಿದ್ದೀರಿ, ಏನೇನೆಲ್ಲ ಸಾಧನೆ ಮಾಡ್ಕೊಂಡು ಹೋಗಿದ್ದಾರೆ. ದಾದಾ ಸಾಹೇಬ್, BR ಅಂಬೇಡ್ಕರ್ ಇರ್ಬೋದು, ತಿರ್ಗಾ ಆಮೇಲೆ ಇನ್ನೂ ಹಲವಾರು ಜನ ಇದ್ದಾರೆ. ಅವರು ಹೆಸರು ಹೇಳೋವಂಥ ಒಂದಾದ್ರೂ ನಾವು ಕೆಲಸ ಮಾಡಬೇಕು. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್. ಜೈ ಹಿಂದ್.